ಸ್ವಾಮಿ ಆಲಿಸು ನೀಲಾಂಜನೆ ನಯನ ವನವಿರಾಜಮಾನನೆ ಆಲಿಸು ನೀಲಾಂಜನೆ ನಯನ ವನವಿರಾಜಮಾನನೆ ಆಲಿಸು ನಾತನೇ ಮೃಗವೇದ ನೀ ತಂದು ಕೊಟ್ಟರೆ ನಾತನೇ ಮೃಗವೇದ ನೀ ತಂದು ಕೊಟ್ಟರೆ ಸಂತೋಷದಿಂದಲಿರುವೆ ವನವಿರಾಜಮಾನನೆ ಸಂತೋಷದಿಂದಿರುವೆ ವನವಿರಾಜಮಾನನೆ ಆಲಿಸು ಕಳ್ಳದ ಬಯಸುವ ಚಂಡಿನಿಯದ ಕಳ್ಳದ ಬಯಸುವ ಚಂಡಿನಿಯಲ್ಲದೆ ತಂದು ಕೊಡಿ ಮೃಗವ ವನವಿರಾಜಮಾನನೆ ತಂದು ಕೊಡಿ ಮೃಗವ ವನವಿರಾಜಮಾನನೆ ಆಲಿಸು ನೀಲಾಂಜನೆ ನಯನ ವನವಿರಾಜಮಾನನೆ ಆಲಿಸು 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 ಸ್ವಾಮಿ ಆ ಮೃಗವನ್ನು ನೋಡಿ ಎಷ್ಟು ಸುಂದರವಾಗಿರುವುದು ಅದನ್ನು ನನಗೆ ತಂದು ಕೊಡಿ ಸ್ವಾಮಿ ಮಾಯಾ ಮೃಗವನಿದ ನೋಡಿ ಬಯಸುವೆ ಏಕೆ ಇದ ಮಾಯಾ ಮೃಗವನಿದ ನೋಡಿ ಬಯಸುವೆ ಏಕೆ ಇದ ಮಾಯಾ ಮೃಗವನಿದ ದಾನವ ಮಾಯೆ ಗೀತಾ ಸೀತಾ दानव माय मजाय दानव माय मजाय दानव माय प्रेम जाय निजवन रुहुवे निजवन रुहुवे ತಿಳಿಯೈದ ನಿಜವನು ಅರುಹುವೆ ತಿಳಿಯೈದ ನಿಜವನು ಅರುಹುವೆ ತಿಳಿಯೈದ ನಿಜವನ ಅರುಹುವೆ ತಿಳಿಯೈದ ಮಾಯಾ ಮೃಗವ ನೀಡಿದ
ನೋಡಿ ಬಯಸುವೆ ಏಕೆ ಇದ ಮಾಯ ಮೃಗವನೇನಿದ 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 ಸ್ವಾಮಿ, ಸೀತಾ, ಆ ಮೃಗವನ್ನು ನೋಡಿ ಸ್ವಾಮಿ, ಎಷ್ಟು ಸುಂದರವಾಗಿರುವುದು. ಅದನ್ನು ನನಗೆ ಹಿಡಿದು ಕೊಟ್ಟರೆ ಅದರೊಂದಿಗೆ ವಿನೋದದಿಂದ ಕಾಲವನ್ನು ಕಳೆಯುವೆನು. ಸೀತಾ, ಸ್ವಾಮಿ, ಈ ಕನಕಮಯ ಕೂಡಿರುವಂತಹ ದೇಹದಿಂದ ಕೂಡಿರುವಂತಹ ಈ ಸಾರಂಗವನ್ನು ನಾನು ಈ ಪ್ರದೇಶದಲ್ಲಿ ಎಲ್ಲೂ ನೋಡೇ ಇಲ್ಲ. ಬೇಡ ಬಿಡು ಸೀತಾ, ಅದನ್ನು ಅಪೇಕ್ಷೆ ಪಡಬೇಡ. ಸ್ವಾಮಿ, ಆ ಮೃಗವನ್ನು ನೋಡಿದ ಕ್ಷಣದಿಂದ ನನ್ನ ಮನಸ್ಸೆಲ್ಲವೂ ಅಲ್ಲಿಯೇ ನೆಲೆಸಿರುವುದು. ಸ್ವಾಮಿ, ಸ್ವಾಮಿ, ಆ ಮೃಗವನ್ನು ನನಗೆ ತಂದುಕೊಡಿ. ಸೀತಾ, ಹಿಂದೆ ನಾವು ಶೂರ್ಪನಖಾದೇವಿಗೆ ಅವಮಾನ ಮಾಡಿ ಕಳಿಸಿದ್ದೇವೆ. ಅವರು ನಮ್ಮನ್ನು ವಂಚಿಸಲು ಈ ರೀತಿ ಬಂದಿದ್ದರೂ ಬಂದಿರಬಹುದು. ಬೇಡ ಬಿಡು ಸೀತಾ, ಬೇಕಾದರೆ ಹೇಳು, ಚಂದ್ರನಲ್ಲಿರುವ ಹೇಮ ಸಾರಂಗ ಬೇಕಾದರೂ ತಂದು ಕೊಡುತ್ತೇನೆ. ಸ್ವಾಮಿ, ಕಾಡಿನಲ್ಲಿ ಬಯಸಿದ ಒಂದು ಮೃಗವನ್ನು ತಂದುಕೊಡಲಾರದು ತಾವು ಚಂದ್ರನಲ್ಲಿರುವ ಹೇಮ ಸಾರಂಗವನ್ನು ತಂದುಕೊಡಬಲ್ಲಿರಾ? ಕೂಡದು ಸ್ವಾಮಿ. ಆ ಮೃಗವನ್ನು ನನಗೆ ತಂದು ಕೊಡದಿದ್ದ ಪಕ್ಷದಲ್ಲಿ ನಾನು ಆಹಾರಾದಿಗಳನ್ನು ಮುಟ್ಟುವುದಿಲ್ಲ. ಸೀತಾ, ಸಮಾಧಾನ ದೇವಿ, ಸಮಾಧಾನ, ಶಾಂತಿ. ಲಕ್ಷ್ಮಣ, ಕರೆದೀರಾ? ಹೌದು, ಸೀತೆಯು ಆ ಮೃಗವನ್ನು ಅಪೇಕ್ಷೆ ಪಟ್ಟಿದ್ದಾಳೆ. ಅಣ್ಣ, ಅಪ್ಪಣೆಯಾದರೆ ನಾನು ಅದನ್ನು ಹಿಡಿದು ತರುತ್ತೇನೆ. ಬೇಡ ಲಕ್ಷ್ಮಣ, ಬೇಡ. ಪತಿಯು ಅಪೇಕ್ಷೆ ಪಟ್ಟಿದ್ದನ್ನು ಅದನ್ನು ನೆರವೇರಿಸುವುದು ನನ್ನ ಕರ್ತವ್ಯ. ಅದರಂತೆಯೇ ನಾನು ಅದನ್ನು ಹಿಡಿದು ತರುತ್ತೇನೆ. ಅದು ಮಾಯಾ ಮೃಗವಾದರೆ ಕೊಂದು ಬರುತ್ತೇನೆ, ನಿಜವಾದ ಮೃಗ ಆದರೆ ಹಿಡಿದು ತರುತ್ತೇನೆ. ಅಲ್ಲಿಯವರೆಗೂ ಸೀತೆಯನ್ನು ಹೋರೊಳನೆ ಬಿಟ್ಟು ಎಲ್ಲೂ ಕದಲಬಾರದು, ತಿಳಿಯಿತೆ? ಹಾಗೆಯೇ ಆಗಲಿ ಅಗ್ರಜ. ಎಲ್ಲಿಗೆ ಹೋಗುವೆ ವಲ್ಲ ಮೃಗವೆನಿ, ಎಲ್ಲಿಗೆ ಹೋಗುವೆ ವಲ್ಲ ಮೃಗವೆನಿ, ಅಲ್ಲಯ ನಿನ್ನಯ ಸೊಲ್ಲ ನಡಗಿವೆ, ಅಲ್ಲಯ ನಿನ್ನಯ ಸೊಲ್ಲ ನಡಗಿವೆ, ಎಲ್ಲಿಗೆ ಹೋಗುವೆ ವಲ್ಲ ಮೃಗವೆನಿ. ಹೋ ಲಕ್ಷ್ಮಣ, ಸೀತಾ, ಲಕ್ಷ್ಮಣ, ಅಲ್ಲಿ ಕೇಳಿದೆಯಾ? ಆರ್ಯಪುತ್ರನ ದೈನ ಧ್ವನಿಯಂತೆ ತೋರುವುದು. ನನ್ನ ಸ್ವಾಮಿಯೋ ಯಾವ ಅಪಾಯದಲ್ಲಿ ಸಿಲುಕಿರೋ ಏನೋ. ಜಾಗೃತಿಯಾಗಿ ಹೋಗಿ ನೋಡು. ಧ್ವನಿಯೇನೋ ಕೇಳಿ ಬಂತು ತಾಯಿ, ಆದರೆ ಅದರಲ್ಲಿ ನನಗೆ ನಂಬಿಕೆ ಇಲ್ಲ. ನೀವು ಚಿಂತಿಸಬೇಡಿ. ಲಕ್ಷ್ಮಣ, ಈ ಆತ ಧ್ವನಿಯನ್ನು ಕೇಳಿ ತಾನೇ ಹೇಗೆ ತಾನೇ ಧೈರ್ಯದಿಂದಿರಲಿ. ನನ್ನ ಪ್ರಾಣೇಶ್ವರನೋ ಯಾವ ಅಪಾಯದಲ್ಲಿರುವನು. ಜಾಗೃತಿಯಾಗಿ ಹೋಗಿ ನೋಡು. ಮಾತಾ, ಜಗದೊಡೆಯನಾದ ಶ್ರೀರಾಮಚಂದ್ರನಿಗೆ ಅಪಾಯವೆಂದರೇನು? ನನ್ನಣ್ಣನಾದ ಶ್ರೀರಾಮಚಂದ್ರನ ಬಳಿ ಧನುರ್ಬಾಣಗಳಿರುವವು. ಧೈರ್ಯದಿಂದಿರಿ ತಾಯಿ, ಚಿಂತಿಸಬೇಡಿ. ಈ ಆರ್ತ ಧ್ವನಿಯನ್ನು ಕೇಳಿ ತಾನೇ ಹೇಗೆ ತಾನೇ ಧೈರ್ಯದಿಂದಿರಲಿ. ಓಹೋ, ಈಗ ತಿಳಿಯಿತು. ನನ್ನ ಸ್ವಾಮಿಯು ಇಲ್ಲದಿರುವ ಸಮಯದಲ್ಲಿ ನನ್ನ ಮಾನಹರಣ ಮಾಡಲು ತೋರು ರಾಮಚಂದ್ರ, ಉರಿಯೋ ಕಾಸಿದ ಸರಳಿನ ತೆರದಿ ಕರ್ಣಯುಗವಂ ಹಿರಿಯುತ್ತಿರ್ಪ ಈ ಪರುಷೋಕ್ತಿಯಂ ಕೇಳಿಯುಮ್ಮಿಗೆ ಈ ಪರುಷೋಕ್ತಿಯಂ ಕೇಳಿಯುಮ್ಮಿಗೆ ಹರಣಂ ಹೋಗಿಲ್ಲ ಮಕಟ
ಕಠಿಣವಿದೆಂತೋ ರಾಮ ರಾಮ ಏನು ಮಾತುಗಳನ್ನು ಹೇಳಿದಿರಿ ತಾಯಿ. ನಾನು ನಿಮ್ಮನ್ನು ನನ್ನ ಹೆತ್ತ ತಾಯಿ ಸೌಮಿತ್ರಾದೇವಿಗಿಂತಲೂ ಹೆಚ್ಚೆಂದು ಭಾವಿಸಿದ್ದೆನು ಮಾತೆ. ಹಾಗಲಮ್ಮ, ಹೋಗುವೆನು. ಅಗ್ರಜನ ಆಜ್ಞೆಯನ್ನು ಮೀರಿದ ದೋಷವು ನನ್ನನ್ನು ಕಾಡಿದರೂ ಚಿಂತೆ ಇಲ್ಲ ತಾಯಿ. ಮಾತಾ, ನನ್ನದೊಂದು ಭಿನ್ನಹವಿರುವುದು ತಾಯಿ. ಏನದು ಲಕ್ಷ್ಮಣ? ನಾನು ಇಲ್ಲಿ ಸಪ್ತ ಋಷಿಗಳ ಆಜ್ಞೆಯನ್ನು ಬರೆಯುತ್ತೇನೆ. ನಾನಾಗಲಿ ನನ್ನ ಅಗ್ರಜನಾಗಲಿ ತಿರುಗಿ ಬರುವವರೆಗೂ ನೀವು ನಾನು ಬರೆಯುವ ಸಪ್ತ ಋಷಿಗಳ ಆಜ್ಞೆಯನ್ನು ದಾಟಿ ಹೋಗಬಾರದು ಮಾತೆ. ಇಷ್ಟದಂತೆಯೇ ಎಲೈ ವನಸ್ಥಳಂಗಳಿರಾ ತರುಲತೆಗಳಿರಾ ವಟವೃಕ್ಷಗಳಿರಾ ತಲೆ ಕಾಯುವುದೆಮ್ಮ ಸೀತಾ ಮಾತೆಯ ತಲೆ ಕಾಯುವುದೆಮ್ಮ ಸೀತಾ ಮಾತೆಯ ಸೀತಾ ಮಾತೆಯ. ಭವ ಪಾಶನಾಶ ಈಶ ಮಹೇಶ ಭವ ಭಯ ಶಂಕರನೇ ಶಿವನೇ ಭವ ಭಯ ಶಂಕರನೇ ಭವ ಪಾಶ ನಾಶ ಈಶ ಮಹೇಶ ಭವ ಭಯ ಶಂಕರನೇ ಶಿವನೇ ಭವ ಭಯ ಶಂಕರನೇ. ಡಮ 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 ಢಮರು ಗಧರನೆ ನಾಟ್ಯಲೋಲ ಶಿವನೇ ಡಮ 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 ಢಮರು ಗಧರನೆ ನಾಟ್ಯಲೋಲ ಶಿವನೇ ಲೋಕವ ಕಾಯುವ ಕಾಲ ಕಾಲಹರ ಕಾಮಿತಾರ್ಥ ಪ್ರಭುವೇ ಕಾಮಿತಾರ್ಥ ಪ್ರಭುವೇ ಭವ ಪಾಶನಾಶ ಈಶ ಮಹೇಶ ಭವ ಭಯ ಶಂಕರನೇ ಶಿವನೇ ಭವ ಭಯ ಶಂಕರನೇ ಭವತಿ ಭಿಕ್ಷಾಂದೇಹಿ ಭವತಿ ಭಿಕ್ಷಾಂದೇಹಿ. ಪೂಜ್ಯರಿಗೆ ವಂದಿಸುವೆನು. ಭದ್ರೆ ನಿನಗೆ ಮಂಗಳವಾಗಲಿ. ಮಾರ್ಗಾಯಾಸದಿಂದ ಬಳದೆ ಬಂದಿರುವ ನನಗೆ ಏನಾದರೂ ಆಹಾರವನ್ನು ನೀಡು. ಪೂಜ್ಯರೇ,
ತಮಗೆ ಸತ್ಕರಿಸೋಣವೆಂದರೆ ಆರ್ಯಪುತ್ರನಾಗಲಿ ಮೈದುನನಾದ ಲಕ್ಷ್ಮಣನಾಗಲಿ ಯಾರೂ ಸಮೀಪದಲ್ಲಿಲ್ಲ. ಅವರು ಬರೋವರೆಗೂ ತಾವು ಇಲ್ಲಿಯೇ ವಿಶ್ರಮಿಸಿಕೊಳ್ಳಿ. ಎಂತಹ ಲಾವಣ್ಯವತಿ ಇವಳೆಂತಹ ಲಾವಣ್ಯವತಿ, ಏಕೆಯನ್ನು ಹೊಂದದ ಈ ಪುರುಷ ಜನ್ಮವು ವ್ಯರ್ಥವಲ್ಲವೇ? ಈಕೆಯನ್ನು ಈಗಲೇ ಅಬ್ಬಾ ಭಲೆ ಲಕ್ಷ್ಮಣ ಭಲೆ, ಅತ್ತಿಗೆ ಸಂರಕ್ಷಣೆಗಾಗಿ ಸಪ್ತ ಋಷಿಗಳನ್ನೇ ಪ್ರತಿಷ್ಠಾಪಿಸಿರಲಿವೆ. ಭಲೆ ಮೆಚ್ಚಿದೆ ನಿನ್ನ ಭ್ರಾತೃಭಕ್ತಿಯನ್ನು ಮಾತೃಭಕ್ತಿಯನ್ನು. ಉಪಾಯದಿಂದ ಕಾರ್ಯ ಸಾಧಿಸುವ ಹಸಿವು ದಾಹ ಭಿಕ್ಷೆಯನ್ನು ಸ್ವೀಕರಿಸಿ. ಮುಂದೆ ಬಂದು ಭಿಕ್ಷೆಯನ್ನು ನೀಡುತ್ತಾಯಿ. ಕ್ಷಮಿಸಿ ಪೂಜ್ಯರೇ, ಮೈದುನನಾದ ಲಕ್ಷ್ಮಣನು ಸಪ್ತ ಋಷಿಗಳ ಆಜ್ಞೆಗಳನ್ನು ಬರೆದಿದ್ದಾನೆ. ಅದನ್ನು ದಾಂಟಿ ನಾನು ಹೊರಗೆ ಬರಕೂಡದು. ಸಪ್ತ ಋಷಿಗಳ ಆಜ್ಞೆ ನಿನ್ನನ್ನು ಕ್ರೂರ ಮೃಗಗಳಿಂದಲೂ ರಾಕ್ಷಸರ ಮಾಯಲಿಂದಲೂ ಸಂರಕ್ಷಿಸಲೋಸ್ಕರವಾಗಿ ನಮ್ಮಂತಹ ಮುನಿಪಂಗವಾದಿಗಳಿಗೆ ಭಿಕ್ಷೆ ನೀಡಲು ಅಭ್ಯಂತರವನ್ನು ನೀಡುವುದಾದರೆ ನೀಡು, ಇಲ್ಲವಾದರೆ ನಾನು ಮುಂದಕ್ಕೆ ತೆರಳು. ಕೋಪಿಸಬೇಡಿ, ಇದು ಭಿಕ್ಷೆಯನ್ನು ಸ್ವೀಕರಿಸಿ. ಸ್ವೀಕರಿಸಿ ಪೂಜ್ಯರೇ, ಬನ್ನಿ. ಸ್ವೀಕರಿಸಿ ಪೂಜ್ಯರೇ, ಸ್ವೀಕರಿಸಿ ಪೂಜ್ಯರೇ. ರಾಮಚಂದ್ರ ನೋಡು ಪೌಲಕ್ಷ ವಂಶ ಕಲಶಾಂಪುರಿ ಚಂದ್ರನ ನೋಡು ಪೌಲಕ್ಷ ವಂಶ ಕಲಶಾಂಪುರಿ ಚಂದ್ರನ, ನೋಡು ದಾನವೇಂದ್ರನ, ನೋಡು ನಿರ್ಧರ ಮನೋತ್ಸಾಹ ಭಂಗನ, ನೋಡು ಸುಪ್ರಚಂಡ ಬಾಹುವಿನ, ಇದೋ ನೋಡು ಮನ್ಮಥಾಂಗನ, ನೋಡು ಹರಿರಾಯರ ಗಂಡ ರಾವಣ ಸಾರ್ವಭೌಮನ. ಜಾನಕಿ, ನಿನ್ನ ರೂಪಿಗೂ ನನ್ನ ಗುಣ ಗಾಂಭೀರ್ಯಕ್ಕೂ ಸರಿಹೋಲುವಂಥ ನನ್ನನ್ನು ಸೇರಿ ಸುಖದಿಂದ ಬಾಳುವೆಯಂತೆ ಪುಷ್ಪಕ ವಿಮಾನವು ಸಿದ್ಧವಾಗಿರುವುದು. ನಡೆ ಲಂಕಾ ನಗರಕ್ಕೆ. ಇನ್ನೇನು ಗತಿ? ಮೈದುನನಾದ ಲಕ್ಷ್ಮಣ ಮಾತನ್ನು ಕೇಳದೆ ಮೋಸ ಹೋದಿಲ್ಲ. ಎಲೆ ಕಪಟ ಸನ್ಯಾಸಿ ದಾರಿಯೇ, ಮೋಸದಿಂದ ನನ್ನನ್ನು ವಂಚಿಸಿದೆಯ. ಪೂಜ್ಯರಾದ ದಶರಥ ಚಕ್ರವರ್ತಿ, ನೀವಾದರೂ ಈ ದುರುಳನಿಂದ ನನ್ನನ್ನು ರಕ್ಷಿಸಿ ಕಾಪಾಡಬಾರದು. ರಾಮಚಂದ್ರ. ಯಾರು ತಾಯಿ ನೀನು? ದಶರಥ ರಾಮ ಎಂದು ರೋಧಿಸುತ್ತಿರುವೆಯಲ್ಲ, ಕಾರಣವೇನು ತಾಯಿ? ಅಯ್ಯ, ದಶರಥ ಮಹಾರಾಜನ ಸೊಸೆ ಶ್ರೀರಾಮಚಂದ್ರನ ಧರ್ಮಪತ್ನಿ. ನನ್ನ ಹೆಸರು ಸೀತೆ ಎಂದು. ಈತನು ಮೋಸದಿಂದ ವಂಚಿಸಿ ನನ್ನನ್ನು ಸೆಳೆದುಕೊಂಡು ಹೋಗುತ್ತಿರುವನು. ದಯಮಾಡಿ ನನ್ನನ್ನು ರಕ್ಷಿಸಿ ಕಾಪಾಡು. ಛೇ ನಾರಿ ಚೋರ! ಜಗನ್ಮಾತೆಯಾದ ಸೀತಾದೇವಿಯನ್ನು ಕಳ್ಳನಂತೆ ಅಪಹರಿಸಿಕೊಂಡು ಹೋಗುತ್ತಿರುವೆಯಾ? ಯಾರೋ ನೀನು? ಎಲ್ಲವೋ ಮುದಿಹದ್ದೆ, ಸತ್ತ ಛಲಗಳನ್ನು ತಿಂದು ಜೀವಿಸುತ್ತಿರುವ ಮೊದಲು ನೀನ್ಯಾರೆಂಬುದನ್ನು ತಿಳಿಸೋ. ನೀನಾರೆಂಬುದನ್ನು ಮೊದಲು ಬಗಳು. ನಾನು ತ್ರಿಲೋಕೇಶ್ವರನಾದ ರಾವಣ ಸಾರ್ವಭೌಮ. ನೀನಾರು? ಇವನು ದಶರಥನ ಮಿತ್ರನಾದ ಜಟಾಯು. ಓಹೋ, ಜಟಾಯು ಮಹಾಪರಾಕ್ರಮಶಾಲಿ ಎಂದು ತಿಳಿದಿರುವುದು. ಈತನನ್ನು ಉಪಾಯದಿಂದ ಗೆಲ್ಲಬೇಕು.
ಜಟಾಯು, ಆ, ನಾವಿಬ್ಬರು ಸಮಬಲಶಾಲಿಗಳು. ಆ, ಆದ್ದರಿಂದ ನಮ್ಮ ಪ್ರಾಣದ ನೆಲೆಯನ್ನು ಅರಿತು ಯುದ್ಧ ಮಾಡೋಣ. ಹಾಗೆ ಆಗಲಿ, ಹಾಗೆ ಆಗಲಿ. ಮೊದಲು ನಾನೇ ಹೇಳುತ್ತೇನೆ, ನನ್ನ ಪ್ರಾಣದ ನೆಲೆಯು ಈ ನನ್ನೆರಡು ರೆಕ್ಕೆಗಳಲ್ಲಿರುವುದು. ನಿನ್ನ ಪ್ರಾಣದ ನೆಲೆ ಎಲ್ಲಿರುವುದು? ನನ್ನ ಪ್ರಾಣದ ನೆಲೆ ಆ, ನನ್ನ ಎಡಗಾಲಿನ ಉಂಗುಷ್ಟದಲ್ಲಿರುವುದು. ಚಿತ್ತನಾಗು. ಆರೋ ಮೋಸಗಾರ, ಮೋಸಗಾರ. ಜಾನಕಿ, ನೋಡಿದೆಯಾ ನಿನ್ನನ್ನು ಕಾಪಾಡಲು ಬಂದ ಜಟಾಯುವಿನ ಸ್ಥಿತಿ ಏನಾಯಿತೆಂದು? ಅರೆ, ನೀನು ಲಂಕಾನಗರಕ್ಕೆ. ಅಯ್ಯೋ, ನನಗೆ ಸಹಾಯ ಮಾಡಲು ಬಂದ ಜಟಾಯುವಿಗೂ ಈ ದುರಾವಸ್ಥೆ ಉಂಟಾಯಿತು. ಅಯ್ಯೋ, ನನ್ನ ಸಮಾಚಾರವು ನನ್ನ ರಾಮಚಂದ್ರನಿಗೆ ತಿಳಿಯುವವರೆಗೂ ಈ ನಿನ್ನ ಪ್ರಾಣವೂ ಹೋಗದಿರಲಿ, ಈ ನಿನ್ನ ಪ್ರಾಣವೂ ಹೋಗದಿರಲಿ ರಾಮಚಂದ್ರ. ರಾಮಚಂದ್ರ, ಲಕ್ಷ್ಮಣ, ಸೀತೆಯನ್ನು ಹೋರ್ವಳದೆ ಬಿಟ್ಟು ಬರಬಾರದೆಂದು ಹೇಳಿರಲಿಲ್ಲವೇ? ಏತಕ್ಕಾಗಿ ಬಂದೆ? ಅಣ್ಣ, ಆರ್ತಧ್ವನಿಯು ಕೇಳಿ ಬರಲು ಅತ್ತಿಗೆಯವರು ನಿನ್ನನ್ನು ಹಿಂಬಾಲಿಸುವಂತೆ ಹೇಳಿದರು. ನಾನು ನಿರಾಕರಿಸಿದರೆ ಅವಾಚ್ಯ ಶಬ್ದಗಳಿಂದ ನುಡಿದು ನನ್ನನ್ನು ಕಳುಹಿಸಿ ಬಿಟ್ಟರು. ಅಗ್ರಜ, ಕಳುಹಿಸಿ ಬಿಟ್ಟರು. ಆಘಾತವಾಯಿತು ಲಕ್ಷ್ಮಣ, ಆಘಾತವಾಗಿತು. ನಡೆ, ಜಾಗೃತಿಯಾಗಿ ಹೋಗಿ ಪರ್ಣಶಾಲೆಯಲ್ಲಿ ಸೀತೆಯನ್ನು ನೋಡಿಕೊಂಡು ಬರೋಣ. ಹಾಗೇ ಆಗಲಿ ಅಗ್ರಜ. ಜಾನಕಿ, ವೈದೇಹಿ, ಅಮ್ಮ! ಲಕ್ಷ್ಮಣ, ಸೀತೆಯು ಎಲ್ಲೂ ಕಾಣುತ್ತಿಲ್ಲವಲ್ಲ? ಆ ಗೋದಾವರಿ ತೀರದಲ್ಲಿರುವಳೇನೋ, ಹೋಗಿ ನೋಡಿಕೊಂಡು ಬಾ. ಹಾಗೇ ಆಗಲಿ ಅಗ್ರಜ. ಸೀತಾ, ಜಾನಕಿ, ಮಾತಾ ಧರಣಿ ಜಾತೆ ಮಾತೆ ಸೀತೆ ಕಾಣದಾದಳು ರಾಮ ಕಾಣದಾದಳು ಧರಣಿ ಜಾತೆ ಮಾತೆ ಸೀತೆ ಕಾಣದಾದಳು
ರಾಮ ಕಾಣದಾದಳು. ಅಮ್ಮ ನಿಮ್ಮ ವಿರಹದಿಂದ ಸುಖಿಸಬಲ್ಲನೆ ರಾಮನು. ಮಾತಾ ಅಮ್ಮ ನಿಮ್ಮ ವಿರಹದಿಂದ ಸುಖಿಸಬಲ್ಲನೆ ರಾಮನು. ಮಾತೆ ಸೀತೆ ಕಾಣದಾದಳು. ರಾಮ ಕಾಣದಾದಳು. ಮಾತೆ ಕಾಂಚನ ಮೃಗವ ಬಯಸಿದೆ ಏಕೆ ಅಮ್ಮ. ಜನನಿ ಮಾತಾ ಅಮ್ಮ ಮಾತಾ ಕಾಂಚನ ಮೃಗವ ಬಯಸಿದೆ ಏಕೆ ಏನ ಪೇಳಲಿ ರಾಮಗೆ. ಮಾತಾ ಕಾಂಚನ ಮೃಗವ ಬಯಸಿದೆ ಏಕೆ ಏನ ಪೇಳಲಿ ರಾಮಗೆ. ಹೇಗೆ ತೋರಲಿ ಮುಖವನು ನಾನು ಹೇಗೆ ತೋರಲಿ ಮುಖವನು ನಾನು. ಧರಣಿ ಜಾತೆ ಮಾತೆ ಸೀತೆ ಕಾಣದಾದಳು. ರಾಮ ಕಾಣದಾದಳು. ಆರಾಮದೊಳು ನಿನ್ನ ಆರು ಕದ್ವೈದರೋ. ಆರಾಮದೊಳು ನಿನ್ನ ಆರು ಕದ್ವೈ
ಲಕ್ಷ್ಮಣ, ಮಾತೆಯವರು ಅಲ್ಲಿ ಎಲ್ಲಿಯೂ ಕಾಣುತ್ತಿಲ್ಲ. ಮೋಸವಾಗಿತ್ತು ಲಕ್ಷ್ಮಣ, ಮೋಸವಾಗಿತ್ತು. ನಾವಿಲ್ಲದ ಸಮಯವನ್ನು ಸಾಧಿಸಿ ಯಾರೋ ಸೀತೆಯನ್ನು ಅಪಹರಿಸಿದಂತೆ ಕಾಣುತ್ತಿರುವುದು ಲಕ್ಷ್ಮಣ. ಅಗ್ರಜ, ಅಲ್ಲಿ ನೋಡಿ, ಇಲ್ಲಿ ಒಂದು ಪಕ್ಷಿಯು ಬಿದ್ದಿರುವುದು. ಇದೇನಾದರೂ ಮಾತೆಯವರನ್ನು ನುಂಗಿರಬಹುದೇ? ನಿಮ್ಮ ಅಪ್ಪಣೆಯಾದರೆ. ಲಕ್ಷ್ಮಣ, ಸಮಾಧಾನನಾಗು. ಆತನು ನಮ್ಮ ನಾಮಸ್ಮರಣೆಯನ್ನು ಮಾಡುತ್ತಿರುವನು. ಸಮೀಪಕ್ಕೋಗಿ ವಿಚಾರಿಸೋಣ. ಹಾಗೆಯೇ ಆಗಲಿ ಅಗ್ರಜ. ಪಕ್ಷಿರಾಜ, ನೀನು ಯಾರು? ಈ ನಿನ್ನ ದುರ್ವ್ಯವಸ್ಥೆಗೆ ಕಾರಣವೇನು? ಅಯ್ಯ, ನೀವು ಯಾರು? ನಾನು ದಶರಥನ ಪುತ್ರನಾದ ಶ್ರೀರಾಮಚಂದ್ರನು. ಪ್ರಭು, ನಿಮ್ಮ ತಂದೆಗೆ ಮಿತ್ರನಾದ ನನ್ನನ್ನು ಜಟಾಯು ಎಂದು ಕರೆಯುವರು. ದುರುಳನಾದ ರಾವಣನು ಮಾತೆಯನ್ನು ಅಪಹರಿಸಿಕೊಂಡು ಹೋಗುತ್ತಿರುವ ಸಮಯದಲ್ಲಿ ತಡೆದು ಆತನೊಡನೆ ಯುದ್ಧ ಮಾಡಿದೆನು. ಆದರೆ ಆ ನೀಚನು ಮೋಸದಿಂದ ನನ್ನ ಪ್ರಾಣದ ನೆಲೆಯನ್ನರಿತು ನನ್ನ ರೆಕ್ಕೆಗಳನ್ನು ಕತ್ತರಿಸಿದ. ನಾನು ಸಾಯುವ ಸ್ಥಿತಿಯಲ್ಲಿ ಮಾತೆಯ ಆಶೀರ್ವಾದದಿಂದ ಇದುವರೆಗೂ ನನ್ನ ಪ್ರಾಣ ಉಳಿದಿತ್ತು. ಸುಗುಣಾಭಿರಾಮ, ಜಾನಕಿ ಸೋಮ, ನಿನ್ನ ಪಾದಗಳ ಮೇಲೆ ಪ್ರಾಣ ಬಿಡುವ ಪುಣ್ಯ ನನಗೆ ಸಿಕ್ಕಿತ್ತು. ನನಗೆ ಸದ್ಗತಿಯನ್ನು ಕರುಣಿಸು. ನನಗೆ ಅಯ್ಯೋ ಜಟಾಯು, ನಮಗೋಸ್ಕರ ಪ್ರಾಣ ಬಿಟ್ಟೆಯ? ಲಕ್ಷ್ಮಣ, ಅಣ್ಣ, ನೋಡಿದೆಯಾ? ನಮಗೋಸ್ಕರ ಜಟಾಯು ಪ್ರಾಣವನ್ನೇ ಬಿಟ್ಟನು. ವೀರ ಸ್ವರ್ಗವನ್ನು ಒಂದು ವೀರವರ. ಲಕ್ಷ್ಮಣ, ಅಣ್ಣ, ಈತನು ನನ್ನ ತಂದೆಯ ಸ್ನೇಹಿತನಾದ್ದರಿಂದ ಈತನ ಉತ್ತಾತಿಕ್ರಿಯೆಯನ್ನು ಮಾಡಿ ನಂತರ ಸೀತಾನ್ವೇಷಣ ಕಾರ್ಯದಲ್ಲಿ ಮುಂದುವರಿಯೋಣ. ಹಾಗೆಯೇ ಆಗಲಿ ಅಗ್ರಜ. ತೀಕೆ ಏಕೆ ವೈದೇಹಿ ಏನಾದಳು, ವೈದೇಹಿ ಏನಾದಳು, ಗೋದಾವರಿ ದೇವಿ ಮೌನವಾತಿಕೆ ಏಕೆ, ವೈದೇಹಿ ಏನಾದಳು, ವೈದೇಹಿ ಏನಾದಳು. ಮಲ್ಲೆ ಮಲ್ಲಿಗೆ ಜಾಜಿ ಸಂಪಿಗೆಯ ಹೂಗಳೇ, ನಿನ್ನ ನಗು ನಗವೆಲ್ಲ ನನ್ನೊಡನೆ ನಗಲೆಂದು ಸಿರದಲ್ಲಿ ಧರಿಸಿದವಳು. ಗೋದಾವರಿ ದೇವಿ ಮೌನವಾತಿಕೆ ಏಕೆ, ವೈದೇಹಿ ಏನಾದಳು, ವೈದೇಹಿ ಏನಾದಳು.
ಹಾಡಿರುವ ಕೋಗಿಲೆಗೆ ನಿನ್ನ ಧ್ವನಿ ಜೊತೆಯಲ್ಲಿ ನನ್ನ ಧ್ವನಿ ಸೇರಿಸುತ್ತ ಪ್ರೇಮಗಾನದ ಸುಗಯ ಅರಿಸಿದವಳು. ಗೋದಾವರಿ ದೇವಿ ಮೌನವಾತಿಕೆ ಏಕೆ ವೈದೇಹಿಯೇನಾದಳು ವೈದೇಹಿಯೇನಾದಳು. ಮಸಣ ಮೌನದಿ ಸುಳಿವ ವಿಪಿನವಾಸಿಗಳೇ ನೀವು. ಮಸಣ ಮೌನದಿ ಸುಳಿವ ವಿಪಿನವಾಸಿಗಳೇ ನೀವು. ಧರಣಿ ಜಾತೆಯ ಕಾಣಿರ ಧರಣಿ ಜಾತೆಯ ಕಾಣಿರ. ಹೆಸರನೆ ನೀನೇಕೆ ಮೋಡ ಮರೆ ಮಾತಿರುವೆ ಸೀತೆಯಿರುವ ಸುಳಿಯ ತೋರೆಯ. ಸೀತೆಯಿರುವ ಸುಳಿಯ ತೋರೆಯ. ಸೀತಾ, ಜಾನಕಿ, ವೈದೇಹಿ ಎಲ್ಲಿ ಹುಡುಕಿದರೂ ಸೀತೆಯ ಸುಳಿವೆ ಕಾಣುತ್ತಿಲ್ಲ. ಎಲ್ಲಿ ಹುಡುಕಲಿ ನನ್ನ ವೈದೇಹಿಯನ್ನ? ಎಲ್ಲಿ ಅಗ್ರಜ, ಹುಡುಕಲಿ? ಶಾಂತನಾಗು. ಪ್ರಾಜ್ಞನಾದ ನೀನೇ ಹೀಗೆ ದುಡುಕಿದರೆ ನಮ್ಮನ್ನು ಸಂತೈಸುವವರಾರು ಅಣ್ಣ? ನಡೆ ಅಣ್ಣ, ಮುಂದೆ ಹೋಗಿ ಮಾತೆಯವರ ದಾರಿಯನ್ನು ತಿಳಿಯೋಣ. ಇನ್ನೆಲ್ಲಿ ದೊರಕುವಳು ನನ್ನ ಸೀತೆ? ಸೋಮಮುಖಿಯೇ ಸಖಿಯೇ ಜಾನಕಿ ಶುಭ ಕಾಯೇ ಸೀತಾ. ಪ್ರೇಮ
ಲಕ್ಷ್ಮಣ. ಇಲ್ಲ, ಎಲ್ಲಿ ಹುಡುಕಿದರೂ ಸೀತೆಯ ಸುಳುವೆ ಕಾಣುತ್ತಿಲ್ಲ. ಎಲ್ಲಿ ಹುಡುಕಲಿ ನನ್ನ ವೈದೇಹಿಯನ್ನ? ಸೀತಾ, ಜಾನಕಿ, ವೈದೇಹಿ. ಅದು ಅಲ್ಲಿ ಕಾಣುತ್ತಿರುವ ಪರ್ವತ ಎನ್ನೇರಿ ನನ್ನ ಪ್ರಾಣ ತ್ಯಾಗ ಮಾಡಿಕೊಳ್ಳುವೆನು ಲಕ್ಷ್ಮಣ. ಅಣ್ಣ, ನಿನ್ನನ್ನು ನುಳಿದು ನಾನು ಮಾಡುವುದಾದರೂ ಏನಿದೆ? ನಡೆಯಣ್ಣ, ನಾನು ಕೂಡ ನಿನ್ನ ಸಂಗಡ ಬರುತ್ತೇನೆ. ಓ, ಯಾರೋ ರಾಜಕುಮಾರರು ಅನ್ಯಾಯವಾಗಿ ರಕ್ಕಸನನ್ನು ಪರ್ವತವೆಂದು ಹೊತ್ತಲು ಹೋಗುತ್ತಿರುವರಲ್ಲ. ಮಾರುತಿ ಎಲ್ಲೋ ಹೋಗಿದ್ದಾನೆ. ಮತ್ತೆ ಕೋಗಿಲೆಯೇ ತರುಳತೆಗಳಿರ ಕಂಡಿರೆ ನನ್ನವಾದರೆಯ ನನ್ನ ಸೀತೆಯ ಎಲ್ಲಿ ದೊರಕುವಳು ನನ್ನ ಜಾನಕಿಯು? ಅದು ಅಲ್ಲಿ ಕಾಣುವ ಪರ್ವತವನ್ನೇರಿ ನನ್ನ ಪ್ರಾಣ ತ್ಯಾಗವನ್ನು ಮಾಡಿಕೊಳ್ಳುವೆನು ಲಕ್ಷ್ಮಣ. ನಡೆಯಣ್ಣ, ನಿನ್ನನ್ನು ಬಿಟ್ಟು ನಿನ್ನ ನಗಲಿ ನಾನು ಮಾಡುವುದಾದರೂ ಏನಿದೆ? ನಾನೂ ಕೂಡ ನಿನ್ನ ಸಂಗಡ ಬರುವೆನು. ಅನ್ಯಾಯವಾಗಿ ಬೀಳುವರಲ್ಲ. ಈ ಮಾರುತಿ ಎಲ್ಲಿ ಹೋದ? ಓ ಆಂಜನೇಯ! ಓ ಒಡೆಯ, ಎಲ್ಲಿರುವ ಬೇಗ ಬಾ! ಇದು ಇದು ಮುಂದೆ ಮುಂದೆ. ಅದು ನೋಡು, ಯಾರೋ ಇರುವರು ಋಷಿಕುಮಾರರು ಕಬಂದನೆಂಬ ರಕ್ಕಸನನ್ನು ಪರ್ವತವೆಂದು ಮೋಸ ಹೋಗಿ ಹತ್ತುತ್ತಿರುವರು. ವಾಲಿಯ ಕಡೆಯವರೇನೋ ನೋಡು. ಗ್ರಾಚಾರ. ಓಹೋ ಋಷಿಕುಮಾರರೇ, ಹತ್ತಬೇಡಿ ಹತ್ತಬೇಡಿ. ಅದು ಪರ್ವತವಲ್ಲ, ಕದಂಬನೆಂಬ ರಾಕ್ಷಸನು ಶಾಪಗ್ರಸ್ತನಾಗಿ ಬಿದ್ದಿರುವನು. ಅಪಾಯವಾದೀತು. ಹಿಂತಿರುಗಿ ಹಿಂತಿರುಗಿ. ಏನು? ಕಬಂದ ಎನ್ನುವ ರಾಕ್ಷಸನು ಪರ್ವತಾಕಾರದಲ್ಲಿ ಬಿದ್ದಿರುವನೆ ಲಕ್ಷ್ಮಣ. ಅಣ್ಣ, ಹಾಗಾದರೆ ಹೂಡು ಬಾಣವನ್ನು ನೀನೊಂದು ತೋಳನ್ನು ಕತ್ತರಿಸು, ನಾನೊಂದು ತೋಳನ್ನು ಕತ್ತರಿಸುವೆನು. ಹಾಗೆ ಸಿಡಿ ಹಾಕೋಣ. ಅದು ಸರಿ, ಈ ಕಬಂದವೆಂಬ ವಿಚಾರವನ್ನು ತಿಳಿಸಿದವರು ಯಾರಾಗಿರಬಹುದು ಲಕ್ಷ್ಮಣ? ಅಣ್ಣ, ಅದು ಅಲ್ಲದೆ ಈ ಪ್ರದೇಶವನ್ನು ಮೆಟ್ಟಿದ ಕೂಡಲೇ ನನಗೆ ಯಾವುದೋ ರೀತಿ ಮನಸ್ಸಿನಲ್ಲಿ ಶಾಂತಿ ಸಮಾಧಾನವು ಉಂಟಾಗುತ್ತಿರುವುದು. ಕೆಲವು ಕ್ಷಣ ಇಲ್ಲೇ ಕುಳಿತು ಆನಂತರ ಹೋಗೋಣ. ನೊಂದು ಬೆಂದ ನಿನ್ನ ಮನಸ್ಸಿಗೆ ಈ ತಾಣದಲ್ಲಿ ನೆಮ್ಮದಿ ಸಿಗುವುದೆಂದ ಮೇಲೆ ಕ್ಷಣಕಾಲ ವಿಶ್ರಮಿಸೋಣ ಅಣ್ಣ. ನಡೆ. ವನರುಹಲೋಚನ ಆರಿವರ ವಂದಿಪಯೋಗ್ಯರು ತೋರುವರ. ವನರುಹಲೋಚನ ಆರಿವರ ವಂದಿಪಯೋಗ್ಯರು ತೋರುವರ. ವಿಶ್ವಪಾಲನ ಕಾರ್ಯಕ್ಕೆ ಬಂದಿಹ
ವಿಶ್ವಪಾಲನ ಕಾರ್ಯಕ್ಕೆ ಬಂದಿಹ ವಿಶ್ವಪಾಲನ ಕಾರ್ಯಕ್ಕೆ ಬಂದಿಹ ವಿಶ್ವಪಾಲನ ಕಾರ್ಯಕ್ಕೆ ಬಂದಿಹ ವಿಶ್ವಪಾಲನ ಕಾರ್ಯಕ್ಕೆ ಬಂದಿಹ ವಿಶ್ವಪಾಲನ ಕಾರ್ಯಕ್ಕೆ ಬಂದಿಹ ತೇಜೋಮೂರ್ತಿಗಳಿವರಿರಬಹುದೇ ತೇಜೋಮೂರ್ತಿಗಳಿವರಿರಬಹುದೇ ವನರುಹಲೋಚನ ವಾರಿವರ ವಂದಿಪಯೋಜರು ಓರ್ವರ ನಾರು ಮಡಿಗಳ ಧರಿಸಿಹರೇಕೆ ಶಿರದಲ್ಲಿ ಜಡೆಗಳ ಕಟ್ಟಿಹರೇಕೆ ನಾರು ಮಡಿಗಳ ಧರಿಸಿಹರೇಕೆ ಶಿರದಲ್ಲಿ ಜಡೆಗಳ ಕಟ್ಟಿಹರೇಕೆ ಕರದಲ್ಲಿ ಚಾಪವ ಪಿಡಿದಿಹರೇಕೆ ಕರದಲ್ಲಿ ಚಾಪವ ಹಿಡಿದಿಹರೇಕೆ 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 ವೇದೋ ಮೂರ್ತಿಗಳಿವರಿರಬಹುದೇ ವೇದೋ ಮೂರ್ತಿಗಳಿವರಿರಬಹುದೇ ವನರುಹಲೋಚನ ಆರಿವರ ವಂದಿಪಯೋಗ್ಯರು ಓರ್ವರ ವನರುಹ ಲೋಚನ ಇವರು ಯಾರಾಗಿರಬಹುದು? ಇವರಿಂದ ಕದಂಬನ ಶಾಪವು ವಿಮೋಚನೆ ಆಯಿತು. ಅಂದ ಮೇಲೆ ಇವರಾರಾಗಿರಬಹುದು? ದೀರ್ಘವಾದ ಬಾಹುಗಳಿಂದಲೂ ಷೋಡಶ ಕಲಗಳಿಂದಲೂ ಕೂಡಿರುವವರು ಅಶ್ವಿನಿ ದೇವತೆಗಳೇ ಅಥವಾ ಇಂದ್ರೋಪೇಂದ್ರರಿಂದಲೂ ಆಗಿರಬಹುದೇ? ರಾಜಕುಮಾರರೆಂದು ಭಾವಿಸೋಣವೆಂದರೆ ಜಡವಲ್ಕಲಧಾರಿಗಳಾಗಿರುವರು. ಮುನಿಕುಮಾರರೆಂದು ಭಾವಿಸೋಣವೆಂದರೆ ಧನುರ್ಧಾರಿಗಳಾಗಿರುವರು. ಅಂದ ಮೇಲೆ ಇವರಾರಾಗಿರಬಹುದು? ರೇತಗಿರಿಯ ನಿಲೆಯನಾಗಿ, ರಂಜಿತ ಕಾಯನಾಗಿ, ರಮಣೀಯ ವದನನಾಗಿ ರಾರಾಜಿಸುತ್ತಿರುವ ಆ ರಾಜಶೇಖರನೇನಾದರೂ ಇರಬಹುದೇ? ಇಲ್ಲ ಇಲ್ಲ, ಈತನೇ ಹರನಾದೊಡೆ ಹರನ ಶಿರದಿಂದ ಇಳಿದು ಧರೆಯನ್ನು ಉದ್ಧರಿಸಲು ಬಂದ ಪರಮ ಪಾವನೆ ಗಂಗೆ ತಾನೆಲ್ಲಿ? ಇಲ್ಲ ಇಲ್ಲ, ಈತನು ಗಂಗಾಧರನಲ್ಲ.
ಅಂದ ಮೇಲೆ ಯಾರಾಗಿರಬಹುದು? ಯಾರಾಗಿರಬಹುದು? ಹಾ, ಪದ್ಮನಯನನು, ಪದ್ಮ ಸಂಭವನು, ಪದ್ಮವದನನು ಆಗಿರುವ ಆ ಬ್ರಹ್ಮದೇವನೇನಾದರೂ ಇರಬಹುದೇ? ಕರದಿ ಕಂಠಾಣೆ ಇಲ್ಲ, ತುಳಸಿ ಜಪಸರಗಳಿಲ್ಲ, ಮೇಲ್ಶಿರವು ನಾಲ್ಕಿಲ್ಲ. ಇಲ್ಲ, ಈತನು ಸರಸಿಜೋದ್ಭವನನು. ಅಂದ ಮೇಲೆ ಯಾರಾಗಿರಬಹುದು? ಅಂದ ಮೇಲೆ ಯಾರಾಗಿರಬಹುದು? ನೀಲಮೇಘ ಶ್ಯಾಮನಾಗಿ, ನಿಸೀಮ ಗುಣಧಾಮನಾಗಿ, ಸತ್ಯನು ನಿತ್ಯನು ನಿರಂಜನನೂ ಆದ ವೈಕುಂಠಾಧಿಪತಿ ನಾರಾಯಣನೇನಾದರೂ ಇರಬಹುದು. ಇಲ್ಲ, ಕರದಿ ಶಂಖ ಚಕ್ರ ಗದಾ ಪದ್ಮಗಳಿಲ್ಲ, ಕೋಡಿ ಸೂರ ಸಮತೇಜಮಾನವಾದ ಕೌಸ್ತುಭ ಮಣಿ ಇಲ್ಲ, ಮಣಿಮಕುಟ ರತ್ನಾಂಬರವನ್ನು ಧರಿಸಿಲ್ಲ. ಇಲ್ಲ, ಪಣಿಶಾಹಿ ಪ್ರಹ್ಲಾದ ವರದ ಈತನಲ್ಲ. ಅಂದ ಮೇಲೆ ಯಾರಾಗಿರಬಹುದು? ಲಕ್ಷ್ಮಣ, ಅಗ್ರಜ, ಅಲ್ಲಿ ನೋಡು, ಆ ಶಾಕಾಮೃಗವನ್ನು ನೋಡಿದ್ಯಾ? ಹೌದು ಅಗ್ರಜ. ಆತನ ಕರ್ಣಕುಂಡಲಲ್ಲಿ ಕೋಟಿ ಸೂರ್ಯ ಪ್ರಕಾಶಮಾನಕ್ಕೂ ಮಿಗಿಲಾಗಿ ನನಗೆ ಯಾವುದೂ ಕಾಣುತ್ತಿಲ್ಲವಲ್ಲ ಅಗ್ರಜ. ಇಂತಿವರ ನುಡಿಯ ದೂರದಲ್ಲಿ ಕೇಳಿ, ಇಂತೂ ಇವರ ನುಡಿಯ ಬಹುದೂರದಲ್ಲಿ ಕೇಳಿ, ಸಾಂತ್ವದಲ್ಲಿ ಸಂತಸವ ತಾಳ್ದೆ ಇವರ ನುಡಿಯ ಇಂತಿವರ ನುಡಿಯ ಎಮ್ಮಮ್ಮ ಮುನ್ನೊಂದ ನುಡಿಯ ನುಡಿಯೇ ಎಮ್ಮಮ್ಮ ಮುನ್ನೊಂದ ನುಡಿಯ ನುಡಿಯೇ ಆ ನುಡಿ ನಿಜದಿ ಸಮ್ಮತವಾಯಿತು ತಿಳಿಯೇ. ರಕ್ಷಿಸುವ ದೊರೆ ಬಂದ, ಎನ್ನ ರಕ್ಷಿಸುವ ದೊರೆ ಬಂದ, ಎನ್ನೊಬ್ಬ ಬಂದ, ಚಿಂತೆ ಇನ್ನೇತಕ್ಕೆ
ಆದುದು ಆನಂದ ಆ ಆ ಆ ಧನ್ಯನಾದೆ ಧನ್ಯನಾದೆನು ನಾನು ದಿವ್ಯ ಜಗಗಳಲ್ಲಿ ಧನ್ಯನಾದೆನು ನಾನು ದಿವ್ಯ ಜಗಗಳಲ್ಲಿ ಪೂರ್ಣ ಪುಣ್ಯನಾದೆನು ಕ್ಷಣಾರ್ಧದಲ್ಲಿ ಕರಿವರದ ಲಕ್ಷ್ಮೀ ವಿನೋದ ಕರಿ ವರದ ಲಕ್ಷ್ಮೀ ನಿವಾಸ ನರಹರಿಯುತ್ತಾನೆ ಪ್ರತ್ಯಕ್ಷನಾದ ಅಬ್ಬಾ, ಇದೇನು ಆಶ್ಚರ್ಯ, ಇದೇನು ಆಶ್ಚರ್ಯ! ಯಾರಿಗೂ ಗೋಚರಿಸದ ಈ ನನ್ನ ಕರ್ಣ ಕುಂಡಲಗಳು ಈ ಮಹಾನುಭಾವರಿಗೆ ಗೋಚರಿಸಿದ ಮೇಲೆ ಇವರ್ಯಾರೋ ಮಹಾನುಭಾವರಿರು. ಆಹಾ, ಮರೆತಿದ್ದೆನು. ನನ್ನ ತಾಯಿಯಾದ ಅಂಜನಾದೇವಿ ಹೇಳುತ್ತಿದ್ದಳು, ಮಗು, ಯಾರು ನಿನ್ನ ಕಣ್ಣ ಕುಂಡಲಗಳನ್ನು ಗುರುತಿಸುವರು ಅವರೇ ಮಾನವ ಅವತಾರಿಯಾದ ಶ್ರೀರಾಮಚಂದ್ರನಿಂತಲೂ ಅವರ ಸೇವೆಯನ್ನು ಮಾಡಿ ಧನ್ಯನಾಗುವು ಎಂದಿದ್ದನು. ಅವರು ಇವರೇ ಆಗಿರಬಹುದೇ, ಅಥವಾ ಇವರು ಅವರೇ ಆಗಿರಬಹುದೇ? ಸ್ವಲ್ಪ ಸಮೀಪಕ್ಕೆ ಹೋಗಿ ವಿಚಾರಿಸಿ.